ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಬೆಳಗಿನ ಬ್ರೇಕ್ಫಾಸ್ಟು ಕ್ವಿಕ್ಕಾಗಿ ಹಾಗೆಯೇ ಟೇಸ್ಟಿಯಾಗಿ ಆಗಿಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಬೆಳಗಿನ ಗಡಿಬಿಡಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಕಡಿಮೆ ಟೈಮಲ್ಲಿ ಮಾಡೋದೇ ಇವಾಗಿನ ಸಾಧನೆ ಆಗೋಗ್ಬಿಟ್ಟಿದೆ. ಸೊ ಅಂಥ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ನಾವೀಗ ನೋಡ್ಕೊಂಬರೋಣ. ಮಾಡೋದಕ್ಕೆ ಸಮಯ ತುಂಬ ಕಡಿಮೆ ಇದ್ದರೂ ಪರವಾಗಿಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ಎಲ್ಲ ಖಾಲಿಯಾಗೋಗ್ಬಿಡುತ್ತೆ. ಸೊ ಅಂಥ ಸೂಪರ್ ಡಿಲಿಷಿಯಸ್ ಆಗಿರೋಂತಹ ಪೊಟ್ಯಾಟೊ ರೈಸ್ ಹೇಗೆ ಮಾಡೋದಂತ ನಾವೀಗ ನೋಡ್ಕೊಂಬರೋಣ. ಸೊ ಅದಕ್ಕೆ ಮುಂಚೆ ಏನಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ. ಮೊದಲಿಗೆ ಇದನ್ನು ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರೋ ಅಂತಹ ಆಲೂಗೆಡ್ಡೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಆಗಿರೋ ಅಂತಹ ಆಲೂಗೆಡ್ಡೆ 2 ಯೂಸ್ ಮಾಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ಮಾಡ್ಕೊಂಡಿದ್ದೀರಾ, ಎಷ್ಟು ನಿಮಗೆ ಬೇಕು ಬ್ರೇಕ್ಫಾಸ್ಟ್ ಅದು ನೋಡಿಕೊಂಡು 2, 3, 4 ಎಷ್ಟು ಆಲೂಗೆಡ್ಡೆ ಬೇಕೋ ಅಷ್ಟನ್ನು ಯೂಸ್ ಮಾಡ್ಬೋದು. ಆಲೂಗೆಡ್ಡೆ ಜಾಸ್ತಿ ಯೂಸ್ ಮಾಡಿದಷ್ಟು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು, ಯಾಕೆಂದರೆ ಅದೊಂಥರ ಡೀಪ್ ಫ್ರೈ ಥರನೇ ಆಗಬೇಕು. ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಆಗಬೇಕು ನೋಡಿ. ಈ ಥರ ಅದು ತಿಂದಾಗ್ಲೂ ಕೂಡ ನೆಕ್ಸ್ಟು ಸ್ವಲ್ಪ ಕ್ರಿಸ್ಪ್ ಅನಿಸುತ್ತೆ. ಆ ಥರ ಮಾಡಿಕೊಂಡ್ರೆ ಮೆತ್ತಗಿರುತ್ತಲ್ವ ಆಲೂಗೆಡ್ಡೆ, ನ್ಯಾಚುರಲ್ ಇದು ಆ ಥರ ಇರೋದಿಲ್ಲ. ಸೊ ಅದನ್ನೆಲ್ಲ ತೆಗೆದಿಟ್ಕೊಂಡ್ಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಸಾಸಿವೆ ಸಿಡಿಯೋ ಅಷ್ಟೊತ್ತಿಗೆ ನಮ್ಮ ಕೈಯಲ್ಲಿ 1 ಹಿಡಿಯಷ್ಟು ಹೆಸರು ಬೇಳೆ, ಯೂಶ್ವಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀವಿ, ಬಟ್ ಹೆಸರು ಬೇಳೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಹಾಕಿ ನಾರ್ಮಲ್ ಒಗ್ಗರಣೆ ಕಡಲೆಬೇಳೆ ಹಾಕಿ ನಾವು ಫ್ರೈ ಮಾಡ್ತೀವಲ್ವ, ಅದೇ ಥರ ಹೆಸರು ಬೇಳೆನ ಹಾಕಿ ಅದೊಂದು ಚೂರು ಚಿಟಪಟ ಅನ್ನೋವರೆಗೂ ಅದನ್ನು ಸ್ವಲ್ಪ ಆಡಿಸ್ಕೋಬೇಕು, ಚೆನ್ನಾಗಿರುತ್ತೆ. ಸೊ ಹೆಸರುಬೇಳೆ ಒಂಚೂರು ಫ್ರೈ ಆಗಲಿ. ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ. ಹೆಸರುಬೇಳೆ ಒಂದು ಸ್ವಲ್ಪ ಅದು ಕೂಡ ಒಂಚೂರು ಲೈಟಾಗಿ ಆದಮೇಲೆ ಇದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ದಪ್ಪನಾಗಿರೋಂಥ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಉದ್ದುದ್ದು ಕಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲ ಒಂಚೂರು ಮೀಡಿಯಮಾಗಿ ಕಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ರೈಸ್ ತಿನ್ನೋವಾಗ ನಮಗೆ ಬಾಯಲ್ಲಿ ಮಧ್ಯ ಈರುಳ್ಳಿ ಸಿಗ್ತಾ ಇದ್ರೇ ಟೇಸ್ಟ್ ಚೆನ್ನಾಗಿರೋದು. ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ಅಷ್ಟೊತ್ತಿಗೆ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಣ್ಣಗೆ ಕಟ್ ಮಾಡಿರೋಂಥ 1-2 ಟೊಮೆಟೊ ಸೇರಿಸ್ತಾ ಇದ್ದೀನಿ. ಈ ಎಲ್ಲದೂ ಅಷ್ಟೇ ಪ್ರಮಾಣ. ನೀವು ರೈಸ್ನ ಎಷ್ಟು ಜಾಸ್ತಿ ಮಾಡ್ಕೊತೀರಾ ಅಷ್ಟು ಆಲೂಗೆಡ್ಡೆ ಎಷ್ಟು ಜಾಸ್ತಿ ಹಾಕ್ಕೊಳ್ತೀರಾ, ಇವೆಲ್ಲ ಐಟಮ್ಸ್ನ ಕೂಡ ಆವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗತ್ತೆ. ನಾನು 2 ಕಪ್ಪಷ್ಟು ರೈಸ್ಗೆ ಈ ಕ್ವಾಂಟಿಟಿಯಲ್ಲಿ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಚಿಕ್ಕ ಕಪ್ಪಲ್ಲಿ 2 ಕಪ್ಪಷ್ಟು ರೈಸು. ಟೊಮೆಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಜೊತೆಗೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಅದು ಅದರ ಒಂದು ಹಸಿ ವಾಸನೆ ಅದೇನಿದೆ ಆ ಥರ ಹೋಗಿ ಸ್ವಲ್ಪ ಮಸಾಲೆ ಥರ ಎಲ್ಲದ್ರ ಜೊತೆ ಮಿಕ್ಸ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮೊದಲೇ ಹಾಕಿಬಿಟ್ರೆ ಎಣ್ಣೆಗೆ ತಳಕ್ಕೆ ಹೋಗಿ ಹಚ್ಕೊಂಡ್ಬಿಡುತ್ತೆ. ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಹಾಕೋದು ಬೆಸ್ಟ್. ಒಗ್ಗರಣೆ ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅನಿಸ್ದಾಗ ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಖಾರಕ್ಕೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಬೇಡ ಅಂದರೆ ನಮ್ಗೆ ಹಸಿಮೆಣ್ಸಿನ್ಕಾಯಿ ಓಕೆ ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. 1/2 ಸ್ಪೂನಷ್ಟು ಧನಿಯಾ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ ಪುಡಿ. ಏನೇ ಸ್ಪೈಸಸ್ ನಿಮ್ಗೇನಾದರೂ ಇಷ್ಟ ಆದರೆ ಬೇರೆ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಥವಾ ಇದರಲ್ಲಿ ಯಾವುದಾದ್ರೂ ನಮ್ಗೆ ಇಷ್ಟ ಇಲ್ಲ ಗರಂ ಮಸಾಲ ಅದೆಲ್ಲ ಅಂದರೆ ಲೆಸ್ ಕೂಡ ಮಾಡ್ಕೋಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಆ ಒಗ್ಗರಣೆ ಜೊತೆ ಅದೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನ ಸೇರಿಸೋ ಅಗತ್ಯ ಇಲ್ಲ. ನೋಡಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತಾ ಇದೆ. ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಆಲೂಗೆಡ್ಡೆನ ಇದಕ್ಕೆ ಹಾಕೋಬೋದು. ಮತ್ತು ತೆಂಗಿನ ತುರಿ ನಾನು ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ, ಸೇರಿಸ್ತಾ ಇದ್ದೀನಿ. ಬಟ್ ಇದು ಆಪ್ಷನಲ್ಲು, ನಿಮಗೆ ತೆಂಗಿನ ತುರಿ ಇಷ್ಟ ಆದರೆ ಅವೈಲೇಬಲ್ ಇದ್ದರೆ ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದೆರಡನ್ನೂ ಹಾಕಿ ಫ್ಲೇಮ್ ಮೀಡಿಯಮಲ್ಲಿ ಇರಲಿ. ಒಂದು 3 ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗೆಡ್ಡೆಗೆ ಉಪ್ಪು ಖಾರ ಮಸಾಲೆ ಸ್ವಲ್ಪ ಹತ್ತಬೇಕು, ಬಟ್ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನೀರು ಹಾಕ್ಬಿಟ್ರೆ ಅದು ಗೊಜ್ಜು ಥರ ಆಗೋಲ್ಲ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಹಾಗೆಯೇ ಅದು ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ ಇವಾಗ ಇದಾಗಿದೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾವು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಂಡು ಇನ್ನೊಂದು ಟೈಮಿಗೆ ಕೂಡ ಯೂಸ್ ಮಾಡ್ಬೋದು. ನಾನೊಂದು ಸ್ವಲ್ಪ ಗೊಜ್ಜನ್ನ ತೆಗೆದು ಉಳಿದಿರೋ ಅಂಥದ್ದಕ್ಕೆ
ಮಾಡಿಟ್ಕೊಂಡಿರೋ ಅಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದುರುದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಲ್ಲ ಗೊಜ್ಜುಗಳಿಗೂ ಅಷ್ಟೇ ಅಲ್ವಾ, ಅನ್ನ ಸ್ವಲ್ಪ ಉದುರುದ್ರಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ. ಗೊಜ್ಜಿಗೆ ನಾವು ಎಷ್ಟೇ ಉಪ್ಪು ಹಾಕಿದ್ರೂ ಅನ್ನ ಬೆರೆಸುವಾಗ ಮೇಲೆ ಒಂಚೂರು ಉಪ್ಪು ಹಾಕಬೇಕು. ಒಂದು 2 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗೆಲ್ಲನೂ ಕಲಿಸ್ಕೊಳ್ಳೋಣ. ಚಿತ್ರಾನ್ನ, ಪುಳಿಯೋಗರೆ, ಪೊಂಗಲ್ಲು, ಟೊಮೆಟೊ ಬಾತು, ಪಲಾವು ಈ ಥರ ನಾವು ಎಷ್ಟು ವೆರೈಟೀಸ್ ಮಾಡಿದ್ರೂ ಕೂಡ ಕೆಲವು ಸಲ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಈ ಥರ ನಾವೇನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು. ನೋಡಿ, ನೀಟಾಗೆಲ್ಲ ಕಲಿಸ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಅಂತಹ ಪೊಟ್ಯಾಟೊ ರೈಸ್ ರೆಡಿಯಾಗಿದೆ. ಮಾಡೋಕ್ಕೆ ಎಷ್ಟು ಸುಲಭ ಅಲ್ವಾ, ಏನು ಅಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮನೇಲಿ 2 ಪೊಟ್ಯಾಟೊ ಇದ್ದರೆ 1-2 ಟೊಮೆಟೊ ಇದ್ದರೆ ಸಾಕು, ನಾವು ಆರಾಮಾಗಿ ಈ ರೈಸ್ನ ಮಾಡ್ಕೋಬೋದು. ಸೊ ನೀವು ಕೂಡ ಇಷ್ಟೇ ಟೇಸ್ಟಿಯಾಗಿರೋ ಅಂಥ ಪೊಟ್ಯಾಟೊ ರೈಸ್ನ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ಈ ಟೇಸ್ಟ್ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಇದೇ ರೀತಿಯ ಇನ್ನೂ ಅಷ್ಟು ರುಚಿಕರವಾಗಿರುವಂತಹ ಅಡುಗೆಗಳನ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ 100 ಅಡುಗೆಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಮುಂದೆನೂ ಕೂಡ ಮಾಡ್ತೀನಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.